ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ತಂತ್ರಗಾರಿಕೆಯೋ ಬಿರುಕು. ಮೈತ್ರಿಯ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೀಗೆ ಹೇಳಿದ್ ಯಾಕೆ? ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿ ಮಾಡೋದು ಕಷ್ಟ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೈತ್ರಿ ಬಗ್ಗೆ ಮಾಜಿ ಪ್ರಧಾನಿಗಳು ಯಾಕೆ ಹೀಗೆ ಹೇಳಿದ್ರು? ಮೈತ್ರಿಯಲ್ಲಿ ತಂತ್ರಗಾರಿಕೆನಾ ಅಥವಾ ಇದು ಬಿರುಕು ಬಿಟ್ಟಿರೋದು ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಜೊತೆಗಿನ ಮೈತ್ರಿ ಕೇವಲ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ಮಾತ್ರ. ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಹೊಂದಾಣಿಕೆ ಕಷ್ಟ. ವಿಧಾನ ಪರಿಷತ್ ಚುನಾವಣೆಗೆ ಮೊದಲ ಹಂತದಲ್ಲಿ ಚರ್ಚೆಯನ್ನ ಮಾಡ್ತೀವಿ, ಪ್ರಾಥಮಿಕ ಹಂತದ ಚರ್ಚೆ ಆಗಿದೆ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈ ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆಯಾ ಅಥವಾ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಅವರ ಈ ಮಾತು ಹುಟ್ಟು ಹಾಕಿದೆ. NDA, we are going to election in Lok Sabha, in Legislative Assembly and Council. This is crystal clear. Only local body elections. What the BJP state president has said, I am not going to raise any objection for that. We are also thinking to go for the local body election, municipality, city corporation, Jilla Panchayat, Taluk Panchayat, all the local body elections will go on our own as per the wishes of the BJP president. We will try our best to revive the party in Karnataka, either in old Mysore or new Mysore or Bombay Karnataka or Hyderabad Karnataka. Kumaraswamy has got very positive response, as he has worked as Chief Minister twice in the past. He is a popular leader. Under his leadership, the local body elections, either Jilla Panchayat or Nagarapalika, all these things will be fought on our own, and only Assembly and Parliament we will go with NDA. It is crystal clear. There is no ambiguity. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇವರ ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆಯಾ ಹಾಗಾದ್ರೆ, ಅಥವಾ ಇದು ತಂತ್ರಗಾರಿಕೆನಾ? ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಯಾವುದೇ ರೀತಿಯಂತಹ ಮೈತ್ರಿ ಇಲ್ಲ ಅಂತ ಹೇಳೋದ್ರ ಹಿಂದಿರುವ ಲೆಕ್ಕಾಚಾರಗಳು ಏನೇನು? ನವಿತಾ, ಇದು ಬಿರುಕಿಗಿನ ಮುಖ್ಯವಾಗಿ ಎಲ್ಲ ಒಂದು ಕಡೆ ತಂತ್ರಗಾರಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ JDS ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನು ಕಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಿತ್ತು. ಅದು ಕಾರಣ ಏನು ಅಂತಂದ್ರೆ ಬಿಜೆಪಿಯಿಂದ. ಯಾಕಂದ್ರೆ JDS ಮತವನ್ನ ಕಿತ್ಕೊಂಡಿದ್ದು ಬಿಜೆಪಿ. ಅದ್ರ ಪ್ಲಸ್ ಏನಾಯ್ತು ಅಂತಂದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಯಿತು. ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಸಫಲ ಆಯಿತು. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ, ಅದ್ರ ಜೊತೆಗೆ BBMP ಚುನಾವಣೆ ಕೂಡ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಮಾತ್ರ ಸಾಧ್ಯ ಪಕ್ಷಕ್ಕೆ ಲಾಭ ಅನ್ನುವಂಥದ್ದು ಇದೀಗ JDS ನಾಯಕರಿಗೆ ಮನವರಿಕೆ ಆಗಿದೆ. ಹಾಗಾಗಿನೇ ಈಗ ದೇವೇಗೌಡರು ಈಗ ಈ ಒಂದು ಮಾತನ್ನು ಆಡಿರುವಂಥದ್ದು. ಇಲ್ಲ ಒಂದ್ ಕಡೆ ಇದು ಕೇವಲವಾಗಿ ಮೈತ್ರಿ ಅನ್ನುವಂಥದ್ದು ಲೋಕಸಭೆ ಮತ್ತೆ ವಿಧಾನಸಭಾ ಚುನಾವಣೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಯಾವುದೇ ಕಾರಣಕ್ಕೂ ಕೂಡ ಇದು ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು. ಈಗಾಗಲೇ ಇದ್ರ ಬಗ್ಗೆ ರಾಜ್ಯದ ನಾಯಕರುಗಳ ಗಮನಕ್ಕೂ ಕೂಡ ತರಲಾಗಿದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಈಗಾಗಲೇ ಒಂದ್ ಕಡೆ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅಗತ್ಯ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಎದುರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ಕೂಡ ಸನ್ನದ್ಧವಾಗ್ತಾ ಇದೆ. ಮತ್ತೊಂದು ಕಡೆ JDS ಕೂಡ ಪ್ರತ್ಯೇಕವಾಗಿ ಚುನಾವಣೆ ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಈ ಒಂದು ತಂತ್ರಗಾರಿಕೆಗೆ ಪೂರಕವಾಗಿಯೇ ದೇವೇಗೌಡರು ಈ ಒಂದು ಮಾತನ್ನು ಆಡಿರುವಂತದ್ದು. ಯಾಕಂದ್ರೆ ಸಹಜವಾಗಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಅನ್ನುವಂಥದ್ದು ಅಲ್ಲಿ ಚಿಹ್ನೆ ಆಗಿರ್ಬೋದು ಮತ್ತೆ ಪ್ರತ್ಯೇಕ ಪಾರ್ಟಿಯಿಂದ ನಡೆಯುವಂತ ಚುನಾವಣೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿನೇ ಅಲ್ಲಿ ಬಿಜೆಪಿಗೆ ಅಲ್ಲಿ ಕ್ಷೇತ್ರವನ್ನ ವಶಪಡಿಸಿಕೊಂಡ್ರೆ ಅದು JDSಗೆ ಹಿನ್ನಡೆ ಆಗ್ಬೋದು. ಮತ್ತೊಂದು ಕಡೆ JDS ಕೊಟ್ಟರು ಕೂಡ ಅದು ಬಿಜೆಪಿಗೆ ಹಿನ್ನಡೆ ಆಗ್ಬೋದು. ಈಗ ಬಿಜೆಪಿ ನಾಯಕರು ಹೇಳುವಂತ
ಅನ್ನುವಂಥದ್ದು JDS ನ ಯಾವುದೇ ಕಾರಣಕ್ಕೂ ಕೂಡ ಅನಿವಾರ್ಯ ಅಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ವಿಧಾನಸಭಾ ಚುನಾವಣೆಯ ಇಲ್ಲೊಂದ್ ಕಡೆ ಕರ್ನಾಟಕ ಕಾಂಗ್ರೆಸ್ ಒಂದ್ ರೀತಿ ಆಡಳಿತ ವಿರೋಧಿ ಅಲೆ ಇದ್ದಂತ ಸಂದರ್ಭದಲ್ಲಿ ನಾವು ಪ್ರತ್ಯೇಕ JDS ಬಿಟ್ಟು ಕೂಡ ನಾವು ಚುನಾವಣೆಗೆ ಹೋದ್ರು ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ ಅನ್ನುವಂಥದ್ದು. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ JDS ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. JDS ವಿಶ್ವಾಸವನ್ನು ತೆಗೆದುಕೊಂಡೇ ಬಿಜೆಪಿ ಅವರು ಚುನಾವಣೆಗೆ ಹೋಗಬೇಕಾಗತ್ತೆ. ಈಗಿರ್ತಕ್ಕಂಥ ಪ್ರಕಾರವಾಗಿ ಎಲ್ಲೊಂದ್ ಕಡೆ ಬಿಜೆಪಿಗೆ ಎಲ್ಲೊಂದ್ ಕಡೆ ಚೆನ್ನಾಗಿದೆ ವಾತಾವರಣ ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಹೇಳ್ತಾ ಇದ್ದಾರೆ. ಅವರು ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಈ ಒಂದು ಗೊಂದಲ ಇನ್ನೂ ಕೂಡ ಮುಂದುವರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದೇವೇಗೌಡರು ಕಟ್ಟಾಳು ದೊಡ್ಡ ಮಟ್ಟದ ನಾಯಕರು, ಹಿರಿಯ ರಾಜಕಾರಣಿ ಎಲ್ಲವನ್ನೂ ಕೂಡ ಉಳಿತಿದೆ ಕರ್ನಾಟಕ ರಾಜಕಾರಣದ ವಿಚಾರವಾಗಿ ತುಂಬಾ ಸರಿ ಅವರು ಎಲ್ಲವನ್ನು ಚುನಾವಣೆ ಕೂಡ ಎದುರಿಸಿದ್ದಾರೆ ಸಮರ್ಥವಾಗಿ. ಆ ಕಾರಣಕ್ಕೋಸ್ಕರವಾಗಿ ದೇವೇಗೌಡರು ಈಗ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ JDS ನಾಯಕರು ಮಾತ್ರ ಒಂದು ರೀತಿ ಪ್ರತ್ಯೇಕವಾಗಿನೇ ಅಂದ್ರೆ ಏಕಾಂಗಿಯಾಗಿನೇ ಈ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧೆ ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಬರುವಂತಹ ವಿಧಾನಸಭಾ ಚುನಾವಣೆ JDSಗೂ ಕೂಡ ಅತ್ಯಂತ ನಿರ್ಣಾಯಕವಾಗಿದೆ. ಯಾಕಂದ್ರೆ ಒಂದ್ ಕಡೆಗೆ JDS ಮುಗ್ಧವಾಯಿತು ಅನ್ನೋ ಹೇಳಿಕೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಒಂದ್ ಕಡೆ DK ಶಿವಕುಮಾರ್ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದೆ JDS ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ. ಇಂತಹ ಸಂದರ್ಭದಲ್ಲಿ ಮಾಡಿ ಇಲ್ಲವೇ ಅನ್ನುವ ಮಡಿ ಎನ್ನುವಂತ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಹೋಗೋದ್ರ ಮುಖಾಂತರವಾಗಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಸೀಟು ಹಂಚಿಕೆ ವಿಚಾರ ಆಗಿರ್ಬೋದು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ತೆಗೆದುಕೊಂಡು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ ತಮ್ಮ ಕಾರ್ಯಕರ್ತರಿಗೆ. ಇದೀಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಪ್ರತ್ಯೇಕ ಹೋಗೋದ್ರ ಮುಖಾಂತರವಾಗಿನೇ ನಾವು ಚುನಾವಣೆಗೆ ಹೋಗ್ತೀವಿ ಅನ್ನೋದು ಮಾತನ್ನ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕಾಗಿತ್ತೆ ದೇವೇಗೌಡರ ಈ ಒಂದು ಹೇಳಿಕೆಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಮೈತ್ರಿಯ ಬಿಜೆಪಿ ನಾಯಕರು ಯಾವ ರೀತಿಯಿಂದ ನಿಲುವನ್ನು ತೆಗೆದುಕೊಳ್ತಾರೆ. ಒಂದ್ ವೇಳೆ JDS ಮಾತಿನಂತೆ ಪ್ರತ್ಯೇಕ ಹೋಗೋದಕ್ಕೆ ಅನುವನ್ನು ಮಾಡ್ಕೊಡ್ತಾರ ಅಥವಾ ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಜಂಟಿಯಾಗಿ ಅಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಒಂದು ಕೆಲಸವನ್ನ ಮಾಡ್ತಾರ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಕೂಡ JDS ಜೊತೆ ಹೋಗದೇ ಇರುವಂತ ನಿಟ್ಟಲ್ಲಿ ಕೂಡ ಮನಸ್ಸನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅತಿ ಹೆಚ್ಚು ಆಡಳಿತ ವಿರೋಧಿ ಇರತಕ್ಕಂಥ ಅಲೆ ಇರತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ತಾನೇ ದೊಡ್ಡಬಳ್ಳಾಪುರ ಆಗಿರ್ಬೋದು ಮತ್ತೆ ಉತ್ತರ ಕನ್ನಡ ಕ್ಷೇತ್ರಗಳಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಬಿಜೆಪಿ ಹೆಚ್ಚು ಸ್ಥಾನವನ್ನ ಗೆದ್ದಿದೆ. ಅದರ ಒಂದು ರೀತಿ ಉತ್ಸಾಹದೊಂದಿಗೆ ಬಿಜೆಪಿ ಇದೀಗ ಸ್ಥಳೀಯ ಸಂಸ್ಥೆಗಳು ಕೂಡ ಇಲ್ಲೊಂದ್ ಕಡೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇಂಗಿತವನ್ನು ವ್ಯಕ್ತಪಡಿಸಿದೆ. ನೋಡ್ಬೇಕಾಗುತ್ತೆ ದೇವೇಗೌಡರ ಮಾತಿನ ಬಳಿಕವಾಗಿ ರಾಜ್ಯದ ಬಿಜೆಪಿ ನಾಯಕರು ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ನವಿತಾ ಹಾಗೆ ಸಂಪರ್ಕದಲ್ಲಿ ಕೃಷ್ಣ ಇನ್ನಷ್ಟು